ಜನವರಿ ತಿಂಗಳಲ್ಲಿ ಇಬ್ಬರು ಮಹಾನ್ ವ್ಯಕ್ತಿತ್ವಗಳ ಜಯಂತಿಯನ್ನು ಆಚರಿಸ್ತೇವೆ. ಒಂದು ಸ್ವಾಮಿ ವಿವೇಕಾನಂದ ಅವರ ಜಯಂತಿ, ಮತ್ತೊಂದು ಸುಭಾಷ್ ಚಂದ್ರ ಅವರ ಜಯಂತಿ. ಅಂದರೆ ಇಂದು ಜನವರಿ 23 ಏನಿದೆ, ಇದು ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನ. ರಕ್ತ ಕೊಡಿ ನಾನು ಸ್ವಾತಂತ್ರ್ಯವನ್ನು ಕೊಡ್ತೇನೆ ಎನ್ನುವಂಥ ಒಂದು ವೀರಾವೇಶದ ಕಿಡಿಯನ್ನು ಹೊತ್ತಿಸಿದ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ರು. ಸುಭಾಷ್ ಚಂದ್ರ ಬೋಸ್ ಈ ಹೆಸರು ಕೇಳಿದರೆ ಸಾಕು, ಬ್ರಿಟಿಷರ ಗುಂಡಿಗೆಯಲ್ಲಿ ಒಂದು ರೀತಿ ಆತಂಕವನ್ನೇ ಹುಟ್ಟಿಸ್ತಾ ಇತ್ತು ಈ ಹೆಸರು. ಜನವರಿ 23ರಂದು ಸುಭಾಷ್ರು ಜನಿಸ್ತಾರೆ. ಅದು ಒರಿಸ್ಸಾದ ಕಟಕ್ ಅನ್ನುವಂತಹ ಒಂದು ಸ್ಥಳದಲ್ಲಿ. ಅವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಸಂಗ. ಅವರ ಅವರ ತಂದೆಯ ವ್ಯಕ್ತಿತ್ವ ಹೇಗೆ ಸುಭಾಷ್ಗೆ ಬಂತು ಅಂತ ಹೇಳೋದಾದರೆ, ಸುಭಾಷ್ ಚಂದ್ರ ಬೋಸ್ ಅವರ ತಂದೆ ಒಬ್ಬರು ಆರ್ಡಿನರಿ ಶಿಕ್ಷಕರಾಗಿರ್ತಾರೆ. ಅಂದರೆ ಮಿಡಲ್ ಕ್ಲಾಸ್ ಆಗಿನ ಬಡ ಶಿಕ್ಷಕ ಅಂತ ಏನು ಹೇಳ್ತಿದ್ರು, ಆ ರೀತಿ ತುಂಬ ಲೋಯರ್ ಕ್ಲಾಸ್ ಅನ್ನುವಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ಸಲ ಅವರು ತಮ್ಮ ಶಾಲೆಯ ಆವರಣದ ಕಾಂಪೌಂಡ್ ಪಕ್ಕದಲ್ಲಿ ಇದ್ದಂತಹ ಒಂದು ಹುಡುಗಿಯನ್ನು ನೋಡಿ ಬಹಳ ಆಕರ್ಷಿತರಾಗ್ತಾರೆ. ಆ ದೇವತೆ ಅಂತಿದ್ದಂತಹ ಹುಡುಗಿಯನ್ನು ನೋಡಿ ತಾನು ಈಕೆನೇ ಮದುವೆ ಆಗಬೇಕು ಅಂತ ಹೇಳಿ ನೇರ ಆ ಹುಡುಗಿ ಮನೆಗೆ ಹೋಗಿ ಅವ್ರ ತಂದೆಗೆ ಹೇಳ್ತಾರೆ, ನಾನು ನಿಮ್ಮ ಮಗಳನ್ನ ಕೈ ಹಿಡಿಬೇಕು ಅಂತಿದ್ದೀನಿ, ಮದುವೆ ಮಾಡಿಕೊಡಿ ಅಂತ. ಆಗ ಆ ಹುಡುಗಿಯ ತಂದೆ ಹೇಳ್ತಾರೆ, ಅಲ್ಲ ನೀನೊಬ್ಬ ಶಿಕ್ಷಕ, ನನ್ನ ಆಸ್ತಿ ಸಂಪತ್ತು, ನನ್ನ ಸಂಪತ್ತು ಎಷ್ಟಿದೆ ಅಂತ ಗೊತ್ತಾ ನಿನಗೆ, ಲೆವೆಲಿಗೆ ನೀನು ಬಂದು ಆಮೇಲೆ ಬೇಕಾದ್ರೆ ಹೆಣ್ಣು ಕೇಳೋಕೆ ಬಾ ಅಂತ ಹೇಳ್ತಾರೆ. ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದಂತಹ ಸುಭಾಷ್ ಚಂದ್ರ ಅವರ ತಂದೆ ಜಾನಕಿನಾಥ್ ಬೋಸ್ರು ಇದನ್ನು ಚಾಲೆಂಜ್ ಆಗಿ ತಗೋತಾರೆ. ಚಾಲೆಂಜ್ ಆಗಿ ತಗೊಂಡು ಹೋಗಿ ನಂತರ ಅವರು LLB ಮಾಡ್ಕೋತಾರೆ. ಒಬ್ಬ ಎಸ್ಟಾಬ್ಲಿಷ್ಡ್ ವೆರಿ ಪಾಪ್ಯುಲರ್ ಲಾಯರ್ ಆಗಿ ಬೆಳೀತಾರೆ. ಬಹಳ ಪ್ರಖ್ಯಾತ ಲಾಯರ್ ಆಗಿ ಬೆಳೀತಾರೆ. ಲಾಯರ್ ಆಗಿ ಬೆಳೆದ ನಂತರ ಮತ್ತೆ ಅವ್ರ ಮನೆಗೆ ಬಂದು ಅವರ ಮಗಳನ್ನು ಕೇಳ್ತಾರೆ. ಅವರ ಮಗಳ ಹೆಸರೇ ಪ್ರಭಾವತಿ. ಹಾಗೆ ಈ ಪ್ರಭಾವತಿ ಹಾಗೂ ಜಾನಕಿನಾಥ್ ಬೋಸ್ರು ಇವರಿಬ್ಬರು ನಮ್ಮ ಸುಭಾಷ್ ಚಂದ್ರ ಬೋಸ್ರವರ ತಂದೆ ಹಾಗೂ ತಾಯಿ. ಬಾಲ್ಯದಲ್ಲೇ ಸುಭಾಷ್ ಚಂದ್ರ ಬೋಸ್ರವರ ತಾಯಿ ಪ್ರಭಾವತಿ ಅವರು ಏನು ಹೇಳ್ತಾರೆ, ಅವರು ಈ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಗಳಿರ್ಬೋದು, ಆಧ್ಯಾತ್ಮ, ಧಾರ್ಮಿಕ ಮನೋಚಿಂತನೆಗಳು, ಸಂಸ್ಕಾರ ಇವೆಲ್ಲವನ್ನು ಕೂಡ ಬಹಳ ಅತ್ಯಂತ ಪ್ರಭಾವಶಾಲಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಮನಸ್ಸಿನಲ್ಲಿ ಅವರ ತಾಯಿ ಮೂಡಿಸ್ತಾ ಇರ್ತಾರೆ. ಹಾಗಾಗಿ ಬಾಲ್ಯದಿಂದಲೇ ದೇಶಾಭಿಮಾನದ ಕಿಚ್ಚು ಸುಭಾಷ್ ಚಂದ್ರ ಬೋಸ್ರಲ್ಲಿರುತ್ತೆ. ಸುಭಾಷ್ ಚಂದ್ರ ಬೋಸ್ ಓದಬೇಕಾದಂತಹ ಶಾಲೆಯಲ್ಲಿ ಅಲ್ಲಿ ಬ್ರಿಟಿಷ್ ವಾತಾವರಣ ಇರುತ್ತೆ, ಇಂಗ್ಲೀಷ್ ವಾತಾವರಣ ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಇವೆಲ್ಲವನ್ನು ಬಹಳ ನೇರವಾಗಿ ಖಂಡಿಸ್ತಾ ಬರ್ತಾರೆ. ಒಂದ್ಸಲ ಅಂತೂ ಅವ್ರ ಶಾಲೆಯಲ್ಲಿದ್ದ ಯಾರೋ ಒಬ್ಬ ಲೆಕ್ಚರರು, ಅಂದರೆ ಇಂಗ್ಲೀಷ್ ಅಧಿಕಾರಿ, ಅವಾಗವಾಗೆ ಭಾರತದ ಬಗ್ಗೆ ತುಂಬ ಹೀನಾಯವಾಗಿ ಮಾತನಾಡ್ತಾ ಇರ್ತಾರೆ. ಇದನ್ನು ರಿವೆಂಜ್ ಆಗಿ ತಗೊಂಡ ಸುಭಾಷ್ ಚಂದ್ರ ಬೋಸ್ರು ಒಂದು ಚಿಕ್ಕ ಹುಡುಗರ ಪಡೆಯನ್ನು ಕಟ್ಟಿ ಹೇಗೆ ಅವರ ವಿರುದ್ಧ ಹೋರಾಡ್ತಾರೆ. ಆನಂತರ ಅವರು ಕ್ಷಮೆ ಕೇಳೋರ್ಗೂ ಬಿಡೋದಿಲ್ಲ. ಇದು ಸುಭಾಷ್ ಚಂದ್ರ ಬೋಸ್ರವರ ವ್ಯಕ್ತಿತ್ವ. ಸುಭಾಷ್ ಚಂದ್ರ ಬೋಸ್ ಅವರ ತಾಯಿ ಹೇಳ್ಕೊಂಡಂತಹ ಸಂಸ್ಕಾರ ಯಾವ ಮಟ್ಟದಲ್ಲಿತ್ತು ಅಂದರೆ, ಸುಭಾಷ್ ಚಂದ್ರ ಬೋಸು ಕೆಳಗಡೆ ಮಲ್ಕೋಬೇಕಾದ್ರೆ ಚಾಪೆ ಹಾಸ್ಕೊಂಡು ಮಲ್ಕೋತಾ ಇದ್ರಂತೆ. ಅವ್ರ ತಾಯಿ ಹೇಳ್ತಿದ್ರಂತೆ, ಚಾಪೆ ಮೇಲೆ ಯಾಕೆ ಮಲ್ಕೋತ್ಯಾ, ಬಾ ಹಾಸಿಗೆ ಮೇಲೆ ಮಂಚದ ಮೇಲೆ ಮಲ್ಕೋ ಅಂತ. ಆಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಿದ್ರು, ಅಮ್ಮ ನೀನು ಹೇಳ್ತಿದ್ದೆ ಋಷಿಮುನಿಗಳ ಕಥೆಯನ್ನು ಹೇಳ್ತಾ ಇದ್ದೆ, ಆ ಕಥೆಯಲ್ಲಿ ಋಷಿಮುನಿಗಳು ಎಲ್ಲೋ ಹುಲ್ಲಿನ ಮೇಲೆ ಮಲ್ಕೋತಾ ಇದ್ರು ಅಂತ ಹೇಳ್ತಿದ್ದೆ. ನಮ್ಮ ಪೂರ್ವಜರು ಅಷ್ಟೆಲ್ಲ ಕಷ್ಟಪಟ್ಟಿರುವಾಗ ನಾನು ನೆಲದ ಮೇಲೆ ಮಲ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ, ಹಾಗಾಗಿ ಈ ಅಭ್ಯಾಸ ನನಗಾಗಲಿ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಅಂದರೆ ಆಗ್ಲಿಂದನೇ ಅವ್ರಿಗೆ ತಮ್ಮ ಭಾರತದ ಚಿಂತನೆಗಳು, ಇಲ್ಲಿನ ಇತಿಹಾಸದ ವಿಷಯಗಳು ತುಂಬ ಆಳವಾಗಿ ಬೇರೂರಿತು. ಮೆಟ್ರಿಕ್ನ 2ನೇ ರ್ಯಾಂಕ್ನಲ್ಲಿ ಪಾಸ್ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ರು. ಆನಂತರ ಸುಭಾಷ್ ಚಂದ್ರ ಬೋಸ್ ವಿವೇಕಾನಂದರನ್ನು ಬಹಳ ಆಳವಾಗಿ ಅಭ್ಯಾಸ ಮಾಡ್ತಾರೆ. ಅದರಿಂದ ಆದ ಪರಿಣಾಮ ಏನು ಅಂದರೆ, ತಮ್ಮ 17ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಮನೆ ಬಿಟ್ಟು ಹೋಗಿ ಅನೇಕ ಈ ಆಧ್ಯಾತ್ಮಿಕ ಕೇಂದ್ರಗಳು ಇಲ್ಲಿದೆ ಮತ್ತು ಈ ದೇವಸ್ಥಾನಗಳು, ಸೊ ಕಾಶಿ, ಋಷಿಕೇಶ ಎಲ್ಲ ಜಾಗಗಳಿಗೆ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಲ್ಕತ್ತಾದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ಒಬ್ಬ ಗುರುಗಳು ಹೇಳ್ತಾರೆ, ಈ ರೀತಿ ನಾನು ವಿವೇಕಾನಂದರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಿದ್ದೇನೆ, ವಿವೇಕಾನಂದರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಿದ್ದೀನಿ, ಹಾಗಾಗಿ ನಾನು ಸನ್ಯಾಸತ್ವ ತಗೋಬೇಕು ಅಂತ ತುಂಬ ಇಚ್ಛೆ ಇದೆ ಅಂತ. ಆದರೆ ಆ ಸ್ವಾಮಿಗಳು ಹೇಳ್ತಾರೆ, ನೀನು ವಿವೇಕಾನಂದರನ್ನು ಅಭ್ಯಾಸ ಮಾಡಿದ್ಯಾ ಅಂದರೆ ಬಹುಶಃ ನೀನು ಇಲ್ಲಿ ಸನ್ಯಾಸಿ ಆಗಿ ಇರೋದಕ್ಕಿಂತ ಹೆಚ್ಚಾಗಿ ಈ ದೇಶ ಸೇವೆಗೆ ನಿನ್ನನ್ನು ನೀನು ಅರ್ಪಿಸ್ಕೊಳ್ಳುವಂತಹ ಒಂದು ಸಮಯ ಬರುತ್ತೆ, ಆಗ ನೀನು ಸನ್ನದ್ಧನಾಗುವಂಥ ಒಂದು ರೀತಿ ಆಶೀರ್ವಾದ ವಚನವನ್ನು ನೀಡ್ತಾರೆ ಗುರುಗಳು. ಸುಭಾಷ್ ಚಂದ್ರ ಬೋಸ್ ಮತ್ತೆ ಮರಳಿ ಮನೆಗೆ ಬರ್ತಾರೆ. ಆನಂತರ ಕೂಡ ಅವ್ರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂದರೆ, ಸುಭಾಷ್ ಚಂದ್ರ ಬೋಸ್ರ ಮನೆಯ ಪಕ್ಕದಲ್ಲಿ ಒಂದು ಅಜ್ಜಿ ಪ್ರತಿ ದಿವಸ ಭಿಕ್ಷೆಗೆ ಬೇಡ್ತಾ ಇರ್ತಾರೆ. ಏನಾದರೂ ದುಡ್ಡಿದ್ರೆ ಕಾಪಾಡಿ, ಏನಾದರೂ ದುಡ್ಡಿದ್ರೆ ನನಗೆ ಕೊಡಿ, ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಸುಭಾಷ್ ಚಂದ್ರ ಬೋಸ್ ಕೂಡ ಬಹಳ ಸ್ವಾಭಿಮಾನಿ ಆಗಿರ್ತಾರೆ. ಆಗ
ಕಾಲೇಜ್ ಓದ್ತಾ ಇದ್ದಂತಹ ಸುಭಾಷ್ ಚಂದ್ರ ಬೋಸ್ರು ತಮ್ಮ ತಂದೆ ಅವರಿಗೆ ಕೊಡ್ತಾ ಇದ್ದಂತಹ ಬಸ್ ಚಾರ್ಜ್ ಏನಿದೆ ಅದನ್ನು ಉಳಿಸ್ಕೊಂಡು ಕಾಲೇಜಿಗೆ ಹೆಚ್ಚು ಕಡಿಮೆ 6-7 ತಿಂಗಳು ನಡ್ಕೊಂಡೇ ಓಡಾಡ್ತಾರೆ ಮತ್ತು ಉಳಿದಂತಹ ದುಡ್ಡನ್ನ ಅಜ್ಜಿಗೆ ಕೊಟ್ಟು ಸಹಾಯ ಮಾಡ್ತಾರೆ. ಅಂದರೆ ಬೇರೆಯವರ ಕಣ್ಣೀರನ್ನು ಒರೆಸೋದಿರ್ಬೋದು, ಬೇರೆಯವರ ಕಷ್ಟದಲ್ಲಿ ತಾವಾಗುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಆಗಲೇ ರೂಪುಗೊಂಡಿತ್ತು. ಮನೇಲಿ ಅವ್ರ ತಂದೆ ಹೇಳ್ತಾರೆ ICC ಎಕ್ಸಾಮ್ ಬರಿ ಅಂತ. ಅಂದರೆ ಈಗಿನ ಈ IAS ಏನಿದೆ, ಇಂಡಿಯನ್ ಸಿವಿಲ್ ಸರ್ವಿಸ್, ಇದನ್ನ ಎಕ್ಸಾಮ್ ಬರಿ ಅಂತ ಹೇಳ್ತಾರೆ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಾನು ಈ ರೀತಿ ಪರೀಕ್ಷೆ, ಸರ್ಕಾರಿ ಪರೀಕ್ಷೆ ತಗೊಂಡು ಬ್ರಿಟಿಷರ ಗುಲಾಮರಾಗಿ ಬ್ರಿಟಿಷರ ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ಒಂದು ರೀತಿ ಅವಮಾನಕರವಾಗಿ ಮಾತಾಡ್ತಾರೆ. ಅಂದರೆ ನಿನಗೆ ಆ ಪರೀಕ್ಷೆನ ಪಾಸ್ ಮಾಡುವಂತಹ ಯೋಗ್ಯತೆ ಇಲ್ಲ, ಹಾಗಾಗಿ ಈ ರೀತಿ ಮಾತನಾಡ್ತೆ ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಒಂದು ಚಾಲೆಂಜ್ ಹಾಕ್ತಾರೆ, ಸರಿ ನಾನು ಆ ಪರೀಕ್ಷೆ ತಗೊಂಡು ಪಾಸ್ ಆಗ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ನಾನು ಕೆಲಸಕ್ಕಂತೂ ಹೋಗೋದಿಲ್ಲ, ಆದರೆ ಪರೀಕ್ಷೆಂದು ಪಾಸ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ತಗೊಂಡು 1 ವರ್ಷದಲ್ಲಿ ಮುಗಿಸ್ಬೋದು ಅಂತಹ ಒಂದು ಪರೀಕ್ಷೆಯನ್ನು 8 ತಿಂಗಳಲ್ಲೇ ತಯಾರಾಗಿ ಮುಗಿಸಿ ಪಾಸ್ ಆಗ್ತಾರೆ. ಅವ್ರ ತಂದೆ ಭಾಳ ಖುಷಿ ಪಡ್ತಾರೆ, ನನ್ನ ಮಗ ಕಲೆಕ್ಟರ್ ಆದ ಅಂತ. ಸುಭಾಷ್ ಚಂದ್ರ ಬೋಸ್ ಬಂದು ಆ ಆರ್ಡ್ರನ್ನ ಅವ್ರ ಮುಂದೆ ಇಟ್ಟು ಹೇಳ್ತಾರೆ, ಹೇಳಿದ ರೀತಿ ನಾನು ಪಾಸ್ ಆಗಿದ್ದೀನಿ, ಅಸಾಧ್ಯ ಯಾವುದೂ ಇಲ್ಲ, ಆದರೆ ನಾನು ಬ್ರಿಟಿಷರ ಗುಲಾಮನಾಗಿ ಈ ಕೆಲಸ ಮಾಡೋದಕ್ಕೆ ಸಿದ್ಧನಿಲ್ಲ ಅಂತ ಹೇಳಿ ಈ ಕೆಲಸ ಬೇಡ ಅಂತ ತಿರಸ್ಕರಿಸ್ತಾರೆ. ಬ್ರಿಟಿಷರ ವಿರುದ್ಧವಾಗಿ ಒಂದು ಪುಸ್ತಕವನ್ನು ಬರೀತಾರೆ ಸುಭಾಷ್ ಚಂದ್ರ ಬೋಸ್. ಅದು ದಿ ಇಂಡಿಯನ್ ಸ್ಟ್ರಗಲ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಈ ಪುಸ್ತಕ ಬಿಡುಗಡೆ ಆದಂತಹ ಕೆಲವೇ ದಿನಗಳಲ್ಲಿ ಬ್ರಿಟಿಷರು ಈ ಪುಸ್ತಕವನ್ನು ಬ್ಯಾನ್ ಮಾಡ್ತಾರೆ. ಅಂದರೆ ಇದು ಒಂದು ರೀತಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸುವ ನಿಟ್ಟಿನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು ಅನ್ನುವಂತಹ ಒಂದು ಕಾರಣವಾಗಿ ಬ್ರಿಟಿಷರು ಇದನ್ನು ಬ್ಯಾನ್ ಮಾಡ್ತಾರೆ ಈ ಪುಸ್ತಕವನ್ನು. ಸೊ ಆ ಪುಸ್ತಕ ಕೂಡ ಅನೇಕ ಅದ್ಭುತವಾದಂಥ ಅಂಶಗಳನ್ನು ಹೊಂದಿರುತ್ತೆ. ಅನಂತರ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಧುಮುಕ್ತಾರೆ. ಮಹಾತ್ಮ ಗಾಂಧೀಜಿಯವರಿರ್ಬೋದು, ಗೋಖಲೆ ಇವ್ರ ಹಿಂದೆ ಎಲ್ಲ ಓಡಾಡ್ತಾರೆ. ಗೋಖಲೆ ಇವ್ರ ಹಿಂದೆ ಎಲ್ಲ ಓಡಾಡ್ತಾರೆ, ಆದರೆ ಒಂದು ಸತ್ಯ ಅವ್ರಿಗೆ ಅರ್ಥ ಆಗುತ್ತೆ, ಇವ್ರ ಹಿಂದೆ ಇರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಅಂದರೆ ಅವರ ಸಿದ್ಧಾಂತಗಳ ಬೇರೆ ಇರುತ್ತೆ. ಅಂದರೆ ಮಹಾತ್ಮ ಗಾಂಧೀಜಿಯವರಿರ್ಬೋದು ಮತ್ತು ಸುಭಾಷ್ ಚಂದ್ರ ಬೋಸ್ರವರ ವ್ಯಕ್ತಿತ್ವವು ಬೇರೆ, ಅವರ ಚಿಂತನೆಗಳು, ಅವರ ಸಿದ್ಧಾಂತಗಳು ಕೂಡ ಬೇರೆ. ಅಂದರೆ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ಗೆ ಯಾವುದೇ ಕಾರಣಕ್ಕೂ ಬ್ರಿಟಿಷರ ಮುಂದೆ ಅಂಗಲಾಚಿ ನಮಗೆ ದಯವಿಟ್ಟು ಸ್ವತಂತ್ರ ಕೊಡಿ ಅಂತ ಅಂಗಲಾಚಿ ಬೇಡೋದು ಇಷ್ಟ ಇರೋದಿಲ್ಲ. ಯಾಕೆಂದರೆ ಅವ್ರ ಪ್ರಕಾರ ಸ್ವಾತಂತ್ರ್ಯ ಅನ್ನೋದು ನಮ್ಮ ಹಕ್ಕಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಬಲವಂತವಾಗಿ ಬ್ರಿಟಿಷರಿಂದ ಕಸ್ಕೊಳ್ಬೇಕೇ ವಿನಃ. ಸುಭಾಷ್ ಚಂದ್ರ ಬೋಸ್ರು ಆರೋಗ್ಯದ ಒಂದು ವಿಚಾರಕ್ಕಾಗಿ ಯುರೋಪ್ಗೆ ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ಲೀಡರ್ಗಳನ್ನು, ನಾಯಕರುಗಳನ್ನು ಭೇಟಿ ಆಗ್ತಾರೆ. ಅವರಿಂದ ಒಂದು ರೀತಿ ಒಂದು ಸಶಸ್ತ್ರ ಪಡೆಯನ್ನು ಕಟ್ತಾರೆ. ಸುಭಾಷ್ ಚಂದ್ರ ಬೋಸ್ರವರು ಮಾಡಿದಂಥ ಒಂದು ಅತ್ಯದ್ಭುತ ಕಾರ್ಯಗಳಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ದು. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ತುಂಬ ಸದೃಢವಾಗಿ ಬೆಳೆಸ್ತಾ ಹೋಗ್ತಾರೆ ಸುಭಾಷ್ ಚಂದ್ರ ಬೋಸ್. ಮತ್ತು ಅದರ ಮುಖಾಂತರ ಭಾರತದ ಸ್ವಾತಂತ್ರ್ಯದ ಕಿಚ್ಚನ್ನು ಅವರಲ್ಲಿ ಹಚ್ಚಿ ಹೇಗೆ ನಾವು ಸ್ವತಂತ್ರ ಪಡೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ಟೋಟಲ್ ರೂಟ್ ಮ್ಯಾಪನ್ನು ಹಾಕೊಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಆ ಮುಖೇನ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ವಶಪಡಿಸ್ಕೋತಾರೆ. ಅದ್ರ ಮುಖಾಂತರ ನೆಕ್ಸ್ಟು ಭಾರತವನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸಬೇಕು ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಹೋರಾಟ ಶುರು ಮಾಡ್ತಾರೆ. ಆಗಾಗಲೇ ಬ್ರಿಟಿಷರಿಗೆ ಒಂದು ರೀತಿ ಭಯ, ಆತಂಕ ಶುರುವಾಗಿರುತ್ತೆ. ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ಗಾಂಧೀಜಿಯವರ ಬಗ್ಗೆ ಅಷ್ಟು ಭಯ ಇರೋದಿಲ್ಲ. ಅವರ ಅಹಿಂಸಾ ತತ್ವವನ್ನು ಹೇಗೋ ಎದುರಿಸ್ಬೋದು ಅನ್ನೋಂತಹ ಒಂದು ಧೈರ್ಯ ಇರುತ್ತೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಕನಸಲ್ಲೂ ಕೂಡ ಕಾಡ್ತಾ ಇರ್ತಾರೆ. ಯಾವ ಸಮಯದಲ್ಲಿ ಹೇಗೆ ಈ ಮನುಷ್ಯ ದಾಳಿ ಮಾಡ್ತಾರೆ ಅನ್ನೋದು ಆಶ್ಚರ್ಯಚಕಿತವಾಗಿರುತ್ತೆ. ಯಾಕೆಂದರೆ ಒಮ್ಮೆ ಸುಭಾಷ್ ಚಂದ್ರ ಬೋಸ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ ಬ್ರಿಟಿಷರು. ಮರುದಿನ ಬಂದು ನೋಡಿದ್ರೆ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇರೋದೇ ಇಲ್ಲ. ಅಂದರೆ ಆಕಾಶ ಎತ್ಕೋತೋ ಭೂಮಿ ಒಳಗಡೆ ಮುಳುಗೋದ್ರೋ ಗೊತ್ತಿಲ್ಲ, ಹೇಗೆ ತಪ್ಪಿಸ್ಕೋತಾರೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಅದಾದ ಒಂದು ಸ್ವಲ್ಪ ದಿವಸಗಳಲ್ಲಿ ಸಿಂಗಾಪುರ್ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸು ಅವರು ತಮ್ಮ ವಾಯ್ಸ್ ಓವರನ್ನು ಕೊಡ್ತಾರೆ. ಸುಭಾಷ್ ಚಂದ್ರ ಬೋಸರು ಸಿಂಗಾಪುರ್ನ ಒಂದು ರೇಡಿಯೋದಲ್ಲಿ ಮಾತಾಡ್ತಾರೆ, ನಾನು ಸುಭಾಷ್ ಚಂದ್ರ ಬೋಸ್, ಹೇಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ. ಈಗ ಸುಭಾಷ್ ಚಂದ್ರ ಬೋಸರು ಅತ್ಯಂತ ಚಾಣಾಕ್ಷವಾಗಿ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇರ್ತಾರೆ. ನಂತರ ಜಪಾನ್ಗೆ ಹೋಗ್ತಾರೆ, ಅಲ್ಲಿ ಸಹಾಯವನ್ನು ಯಾಚಿಸ್ತಾರೆ. ಆನಂತರ ಹಿಟ್ಲರ್, ಸೊ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಹಿಟ್ಲರ್ ಅವರ ಕೈ ಕುಲುಕಿ ಹೇಳ್ತಾರೆ, ನಿಮ್ಮ ಸಹಾಯ ನನಗೆ ಬೇಕು ಭಾರತದ ಸ್ವತಂತ್ರಕ್ಕೋಸ್ಕರ ಅಂತ. ಹಿಟ್ಲರ್ ಕೂಡ ಇದರಿಂದ ಕನ್ವಿನ್ಸ್ ಆಗ್ತಾರೆ. ಅಮೆರಿಕ ಜಪಾನಿನ ಮೇಲೆ ಅಣುಬಾಂಬನ್ನು ಹಾಕುತ್ತೆ. ಇದರಿಂದ ಜಪಾನ್ ಮತ್ತಷ್ಟು ಕುಗ್ಗು ಹೋಗುತ್ತೆ. ಸ್ವಲ್ಪ ದಿನಗಳಲ್ಲೇ ಹಿಟ್ಲರ್ ಕೂಡ ಆತ್ಮಹತ್ಯೆ ಮಾಡ್ಕೋತಾನೆ. ಸೊ ಇದೆಲ್ಲ ಕಾರಣದಾಗಿ ಒಂದಷ್ಟು ಹಿನ್ನಡೆ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ಗೆ. ಆದರೆ ಬೋಸ್ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡೋದಕ್ಕೆ ಸಿದ್ಧವಿರೋದಿಲ್ಲ. ಹಾಗಾಗಿ ಮುಂದೆ ರಷ್ಯಾ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಸಹಾಯವನ್ನು ಯಾಚೋಣ ಅಂತ ಮತ್ತೆ ಪ್ರಪಂಚ ಪರ್ಯಟನೆಯನ್ನು ಶುರು ಮಾಡ್ತಾರೆ. ಜಪಾನ್ನ ಯುದ್ಧ ವಿಮಾನ KI-21 ಈ ವಿಮಾನವನ್ನು ಏರ್ತಾರೆ. ಆಗ ಬಂದಂತಹ ಒಂದು ಮಾಹಿತಿಯ ಪ್ರಕಾರ, ನಮಗೆ ಸಿಕ್ತಂತಹ ಒಂದು ಮಾಹಿತಿಯ ಪ್ರಕಾರ, ಆ ಒಂದು ಯುದ್ಧ ವಿಮಾನದಲ್ಲಿ ತುಂಬ ಓವರ್ಲೋಡ್ ಆಗಿರುತ್ತೆ. ಅಂದರೆ
ಒಂದಷ್ಟು ಶಸ್ತ್ರಾಸ್ತ್ರಗಳಿರ್ಬೋದು, ಅದ್ರ ಜೊತೆಗೆ ಅನೇಕ ಜನರು, ತುಂಬ ಜನ ಅದರಲ್ಲಿ ತುಂಬಿರ್ತಾರೆ ಆ ವಿಮಾನದಲ್ಲಿ. ಅಂದರೆ ಬೇರೆ ಮಾರ್ಗ ಕೂಡ ಇರೋದಿಲ್ಲ ಹಾಗಾಗಿ ಆ ಕಾರಣದಿಂದಾಗಿ ಆ ವಿಮಾನ ಅಷ್ಟು ಭದ್ರತೆ ದೃಷ್ಟಿಯಿಂದ ಚೆನ್ನಾಗಿರಲಿಲ್ಲ ಅನ್ನೋಂತಹ ಒಂದು ವಿಷಯ ಇದೆ. ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ ಬೆಂಕಿ ಕಾಣಿಸ್ಕೊಳ್ಳುತ್ತೆ ವಿಮಾನದಲ್ಲಿ. ಸ್ವಲ್ಪ ಕ್ಷಣಗಳಲ್ಲಿ ಬಹಳ ದೊಡ್ಡ ವಿಮಾನ ದುರಂತವಾಗುತ್ತೆ. ಸುಭಾಷ್ ಚಂದ್ರ ಬೋಸ್ರಿಗೆ ಮೈಯೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಅದರಿಂದ ಕೂಡ ಸುಭಾಷ್ ಚಂದ್ರ ಬೋಸ್ ಅದರಿಂದ ಆಚೆ ಬಂದು ಬದುಕೋದಕ್ಕೆ ಬಹಳ ಪ್ರಯಾಸ ಪಡ್ತಾರೆ. ಸಾಧ್ಯವಾಗೋದಿಲ್ಲ. ಅಲ್ಲಿನ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗೋಷ್ಟರಲ್ಲಿ ಸುಭಾಷ್ ಚಂದ್ರ ಬೋಸ್ ಉಸಿರು ಕೊನೆಯಾಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು, ಇವತ್ತಿಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಸತ್ತಿದ್ದಾರೆ ವಿಮಾನ ದುರಂತದಲ್ಲಿ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಯಾರ್ಯಾರು ಕೂಡ ಸಿದ್ಧವಿಲ್ಲ. ಬಹಳ ದೊಡ್ಡ ರೀತಿಯಲ್ಲಿ ಅವರ ಸಾವಿನ ಸುದ್ದಿಯನ್ನು ಹಬ್ಬಿಸಿದ್ರು ಕೂಡ ಇಂದಿಗೂ ಕೂಡ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಯಾರು ಸಿದ್ಧವಿಲ್ಲ. ಯಾಕಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಪರಾಕ್ರಮವೇ ಆಗಿತ್ತು ಅಂತ ಹೇಳ್ಬೋದು. ಅವರು ಎಲ್ಲಿ ಯಾವಾಗ ಹೇಗೆ ಎಸ್ಕೇಪ್ ಆಗ್ತಿದ್ರು ಅನ್ನೋದನ್ನೇ ಯಾರು ಜಡ್ಜ್ ಮಾಡೋದಕ್ಕೆ ಸಾಧ್ಯವಿರ್ತಿಲ್ಲ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಇನ್ನೂ ಇದ್ದಾರೆ, ಅಥವಾ ಏನು ಆಧ್ಯಾತ್ಮಿಕವಾಗಿ ಯಾವುದೋ ಸ್ವಾಮೀಜಿ ಆಗಿದ್ದಾರೆ, ಬಾಬಾ ಆಗಿದ್ದಾರೆ, ಈ ರೀತಿ ಅನೇಕ ರೂಮರ್ಸ್ಗಳು ಅಂತ ಹೇಳ್ಬೋದು. ಅದು ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. ಸುಭಾಷ್ ಚಂದ್ರ ಬೋಸ್ ಅವರ ಪರಾಕ್ರಮ ನಮ್ಮೆಲ್ಲರನ್ನು ಮಂತ್ರಮುಗ್ಧಗೊಳಿಸುತ್ತೆ. ಆ ಮಹಾನ್ ವೀರ ಸೇನಾನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ವಾತಂತ್ರ್ಯ ಎಂಬುದು ಯಾರೋ ಕೊಡುವುದಲ್ಲ, ನಾವೇ ಪಡೆಯುವುದು. ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಕ್ತ ಹರಿಸುವುದು ನಮ್ಮ ಕರ್ತವ್ಯ. ನಮ್ಮ ತ್ಯಾಗ ಮತ್ತು ಪರಿಶ್ರಮದಿಂದ ಸ್ವಾತಂತ್ರ್ಯ ಪಡೆಯಲು ಸಾಧ್ಯ, ಸ್ವಂತ ಶಕ್ತಿಯನ್ನು ಪ್ರತಿಷ್ಠಾಪಿಸಲು ಸಾಧ್ಯ. ನಾವು ಅಂದುಕೊಂಡಿರುವುದಕ್ಕಿಂತ ಶಕ್ತಿಶಾಲಿಯಾಗಿರುತ್ತದೆ ರಾಜಕೀಯ ಲೆಕ್ಕಾಚಾರಗಳು. ಭಾರತ ದೇಶದ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಭಾರತವನ್ನು ಬಂಧನದಲ್ಲಿರಿಸಿಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಶೀಘ್ರದಲ್ಲೇ ಭಾರತವು ಸ್ವಾತಂತ್ರ್ಯ ರಾಷ್ಟ್ರವಾಗುತ್ತದೆ. ಭಾರತ ಕರೆಯುತ್ತಿದೆ, ರಕ್ತವು ರಕ್ತಕ್ಕಾಗಿ ಕರೆಯುತ್ತಿದೆ. ಎದ್ದೇಳಿ, ಕಳೆದುಕೊಳ್ಳಲು ನಮಗೆ ಸಮಯವಿಲ್ಲ. ನಿಮ್ಮ ಶಸ್ತ್ರಗಳನ್ನು ಕೈಗೆತ್ತಿಕೊಳ್ಳಿ. ದಿಲ್ಲಿಯ ಪ್ರಯಾಣ ಅನ್ಯಾಯ ಮತ್ತು ತಪ್ಪುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದು ಅತಿ ದೊಡ್ಡ ಅಪರಾಧ ಎಂಬುದನ್ನು ಮರೆಯಬೇಡಿ. ಒಂದನ್ನು ಪಡೆಯಲು ಬಯಸಿದರೆ ಮತ್ತೊಂದನ್ನು ನೀಡಲೇಬೇಕು. ಶೋಷಣೆಗಳ ವಿರುದ್ಧ ಧೈರ್ಯದಿಂದ ಹೋರಾಡುವ ಇಚ್ಛಾಶಕ್ತಿ ನಮಗಿರಬೇಕು. ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡುವವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು.